ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೀಗೆ ಭಾರತ ಕೊಟ್ಟಿರುವಂತ ಏಟಿಗೆ ಪಾಕಿಸ್ತಾನ ಚೇತರಿಕೆ ಕಾಣೋದಕ್ಕೆ ಕೆಲವು ತಿಂಗಳುಗಳೇ ಬೇಕಾಗಬಹುದು. ಈ ನಡುವೆ ಶತ್ರು ರಾಷ್ಟ್ರಕ್ಕೆ ಸಹಾಯ ಮಾಡಿದಂತ ದೇಶಗಳಿಗೂ ಸಂಕಷ್ಟ ಶುರುವಾಗ್ತಾ ಇದೆ. ಭಾರತದ ಒಂದೊಂದೇ ಹೊಡೆತಕ್ಕೆ ಚೀನಾ ಹಾಗೆ ಟರ್ಕಿ ದೊಡ್ಡ ಸಮಸ್ಯೆಯನ್ನು ಎದುರಿಸಬಹುದಾದಂತ ರೀತಿಯ ಕಂಡು ಬರ್ತಾ ಇದೆ. ಧ್ವಂಸ, ಅಮಾಯಕರ ಮನೆಗಳೆಲ್ಲ ಧ್ವಂಸ. ಇದೆಲ್ಲ ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿ, ಡ್ರೋನ್ ದಾಳಿಯಿಂದಾಗಿರೋ ಅನಾಹುತ. ಇನ್ನಷ್ಟು ಅನಾಹುತವಾಗದಂತೆ ತಡೆದು ರಣಬೇಟೆಯಾಡಿದ ಭಾರತೀಯ ಸೇನೆ ಪಾಕಿಸ್ತಾನ ಬಿಟ್ಟ ಅಸ್ತ್ರಗಳನ್ನ ಪುಡಿಗಟ್ಟಿತು. ಪಾಕಿಸ್ತಾನ ಮಂಡಿಯೂರಿತು. ಆದ್ರೀಗ ಪಾಕ್ ಬೆನ್ನಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ನಿಂತ ಚೀನಾ ಹಾಗೂ ಟರ್ಕಿಗೆ ಭಾರತೀಯರು ಗುಮ್ಮುತ್ತಿದ್ದಾರೆ. ಪಾಕ್ಗೆ ಡ್ರೋನ್ ಸಪ್ಲೈ ಮಾಡಿದ ಟರ್ಕಿಗೆ ಕಂಟಕ. ಡ್ರೋನ್ ಜೊತೆಗೆ ಆಪರೇಟರ್ನೂ ಕಳಿಸಿ ಕೆಟ್ಟ ಟರ್ಕಿ. ಟರ್ಕಿ ಭೀಕರ ಭೂಕಂಪಕ್ಕೆ ತುತ್ತಾದಾಗ ಟರ್ಕಿಯ ಬೆನ್ನಿಗೆ ನಿಂತಿದ್ದು ಇದೇ ಭಾರತ. ಟರ್ಕಿ ಭಾರತದ ನಡುವಿನ ವ್ಯಾಪಾರ ವಹಿವಾಟು ಇವತ್ತಿಗೂ ಉತ್ತಮವಾಗಿದೆ. ಆದರೆ ಪಾಕ್ ಜೊತೆಗಿನ ಸಂಘರ್ಷದಲ್ಲಿ ಟರ್ಕಿ ಪಾಕ್ ಬೆನ್ನಿಗೆ ನಿಂತಿದ್ದು ಭಾರತೀಯರನ್ನ ಕೆರಳಿಸಿದೆ. ಪಾಕಿಸ್ತಾನದ ಜೊತೆಗೆ ರಕ್ಷಣಾ ಒಪ್ಪಂದ ಮಾಡಿಕೊಂಡಿರೋ ಟರ್ಕಿ ವ್ಯವಹಾರಿಕವಾಗಿದ್ದಿದ್ರೆ ಟರ್ಕಿಗೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಆದ್ರೆ ಪಾಕ್ಗೆ 350 ಡ್ರೋನ್ ಕಳಿಸಿದ್ದ ಟರ್ಕಿ ಜೊತೆಗೆ ಆಪರೇಟರ್ಗಳನ್ನು ಕಳಿಸಿದ್ದಂತೆ ಇಬ್ಬರು ಆಪರೇಟರ್ಗಳು ಸಂಘರ್ಷದಲ್ಲಿ ಬಲಿಯಾಗಿದ್ದು ಟರ್ಕಿಯ ಬಂಡವಾಳ ಬಯಲಾಗಿದೆ. ಇದರಿಂದ ಟರ್ಕಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿತ್ತ ಅನ್ನೋ ಪ್ರಶ್ನೆ ಮೂಡಿದೆ. ಹೀಗಾಗಿ ಟರ್ಕಿಯ ವಿರುದ್ಧ ಭಾರತೀಯರು ಬಹಿಷ್ಕಾರ ಸಮರ ಸಾರಿದ್ದಾರೆ. ಭಾರತದ ಕೆಲ ಟೂರಿಸ್ಟ್ ಸಂಸ್ಥೆಗಳಿಂದ ಪ್ಯಾಕೇಜ್ ಬಂದ್. ಟರ್ಕಿ ಭಾರತೀಯರ ಅಚ್ಚುಮೆಚ್ಚಿನ ಪ್ರವಾಸಿ ತಾಣ. ಆದ್ರೀಗ ಟರ್ಕಿ ಮತ್ತು ಅಜರ್ಬೈಜಾನ್ನಲ್ಲಿ ಪಾಕ್ ಪರ ಬ್ಯಾಟ್ ಬೀಸಲಾಗ್ತಿದೆ. ಹೀಗಾಗಿ ಭಾರತದ ಕೆಲ ಟೂರಿಸ್ಟ್ ಸಂಸ್ಥೆಗಳು ಟರ್ಕಿ ಟೂರ್ ಪ್ಯಾಕೇಜ್ ಬಂದ್ ಮಾಡಿವೆ. ಒಂದು ಟೂರಿಸ್ಟ್ ಸಂಸ್ಥೆಯ ಪ್ರಕಾರ ಒಂದು ವಾರದಲ್ಲಿ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಟಿಕೆಟ್ ಬುಕಿಂಗ್ 250% ಕ್ಯಾನ್ಸಲ್ ಆಗಿದೆ. ಅಲ್ಲದೆ ಬುಕಿಂಗ್ ಪ್ರಮಾಣ ಸಾಕಷ್ಟು ಇಳಿಕೆಯಾಗಿದೆ. ಇದರಿಂದ ಟರ್ಕಿ ವಿಲಾ ಅಂತಿದೆ. ಯಾಕಂದರೆ ನಮ್ಮ ದೇಶದಿಂದ ನಾವು ಹೈಯೆಸ್ಟ್ ಪ್ರವಾಸಿಗಳನ್ನು ಟರ್ಕಿಗೆ ನಾವು ಕಳಿಸ್ತಾ ಇದ್ದೀವಿ. ಅದೇ ಥರನೇ ಅಜರ್ಬೈಜಾನ್ ಅಷ್ಟೇ, ಅಲ್ಲಿಗೂ ಹೈಯೆಸ್ಟ್ ಪ್ರವಾಸಿಗಳು ನಮ್ಮ ಭಾರತ ದೇಶದಿಂದ ಹೋಗ್ತಾ ಇದ್ದಾರೆ. ಮತ್ತು ನಮ್ಮ ದೇಶದ ಯುದ್ಧದ ಸಂದರ್ಭದಲ್ಲಿ ಅವ್ರಿಗೆ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡಿದ್ದಾರೆ ಅಂತ ಹೇಳುವಂಥ ಇದನ್ನು ನಮ್ಮ ಪ್ರತಿಯೊಂದು ಭಾರತೀಯರಿಗೂ ಗೊತ್ತಾಗಿದೆ. ಅದರಿಂದ ಅವರು ಪ್ರವಾಸಿಗಳು ಯಾರೂ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾದ್ರೆ ಭಾರತ ಮತ್ತು ಟರ್ಕಿ ನಡುವಿನ ಪ್ರವಾಸೋದ್ಯಮ ಕೊಂಡಿ ಹೇಗಿದೆ? ಇದರಿಂದ ಟರ್ಕಿಗೆ ಹೇಗೆಲ್ಲ ಹೊಡೆತ ಬೀಳುತ್ತೆ ಅಂತ ನೋಡೋದಾದ್ರೆ, ಹೇಳಬೇಕು ಅಂದ್ರೆ ಭಾರತೀಯ ಪ್ರವಾಸಿಗರೇ ಟರ್ಕಿ ಪ್ರವಾಸೋದ್ಯಮಕ್ಕೆ ಆಧಾರ. 2024ರಲ್ಲಿ ಪ್ರವಾಸೋದ್ಯಮದಿಂದಲೇ ಟರ್ಕಿ $61.1 ಬಿಲಿಯನ್ ಗಳಿಸಿದೆ. ಕಳೆದ ವರ್ಷ 3,30,000 ಭಾರತೀಯರು ಟರ್ಕಿ ಪ್ರವಾಸ ಕೈಗೊಂಡಿದ್ದಾರೆ. 2023ರಲ್ಲಿ 2.25 ಲಕ್ಷ ಭಾರತೀಯರು ಟರ್ಕಿಗೆ ಭೇಟಿ ನೀಡಿದ್ದಾರೆ. ಇದರಿಂದ ಟರ್ಕಿಯ ಉದ್ಯೋಗ, ಆರ್ಥಿಕತೆ, ಹೋಟೆಲ್ ಉದ್ಯಮ, ವಿಮಾನಯಾನ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಇದೀಗ ಪ್ರವಾಸಿಗರ ಇಳಿಮುಖವಾಗಿದ್ದರಿಂದ ಟರ್ಕಿ ಆರ್ಥಿಕತೆ ಕುಸಿತವಾಗೋದು ಗ್ಯಾರಂಟಿ ಎನ್ನಲಾಗ್ತಿದೆ. ಯಾವುದೇ ಸಮಸ್ಯೆ ಇಲ್ಲ, ಪ್ರವಾಸಕ್ಕೆ ಬನ್ನಿ ಅಂತ ಟರ್ಕಿ. ಪ್ರವಾಸಿಗರು ಟಿಕೆಟ್ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಟೂರಿಸ್ಟ್ ಸಂಸ್ಥೆಗಳು ಪ್ಯಾಕೇಜ್ ಸ್ಥಗಿತಗೊಳಿಸ್ತಾ ಇದ್ದಂತೆ ಟರ್ಕಿ ಮತ್ತು ಅಜರ್ಬೈಜಾನ್ಗೆ 3,000 ಕೋಟಿಗೂ ಹೆಚ್ಚು ನಷ್ಟವಾಗ್ತಿದೆ. ಇದರಿಂದ ಕಂಗೆಟ್ಟ ಟರ್ಕಿ ಭಾರತೀಯರಿಗೆ ಆಹ್ವಾನ ನೀಡಿದೆ. ಯಾವುದೇ ಸಮಸ್ಯೆ ಆಗಲ್ಲ, ಭದ್ರತೆ ಒದಗಿಸ್ತೀವಿ ಅಂತ ಅಂಗಲಾಚಿದೆ. ಕೇವಲ ಪ್ರವಾಸೋದ್ಯಮ ಮಾತ್ರ ಅಲ್ಲ, ಟರ್ಕಿಯ ಸೇಬನ್ನು ಮುಟ್ಟಲ್ಲ ಅಂತ ಭಾರತೀಯರು ಬಾಯ್ಕಾಟ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಹಾಗಾದ್ರೆ ಟರ್ಕಿಯಿಂದ ಭಾರತಕ್ಕೆ ಎಷ್ಟು ಪ್ರಮಾಣದಲ್ಲಿ ಸೇಬ್ ಬರುತ್ತೆ? ಟರ್ಕಿಯ ಜೊತೆ ಸಂಬಂಧ ಇಟ್ಕೊಂಡಿರುವಂತಹ ವ್ಯಾಪಾರಿಗಳು ಏನ್ ಹೇಳ್ತಾರೆ ನೀವೇ ನೋಡಿ. ಟರ್ಕಿ ದೇಶದ ವಿರುದ್ಧ ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನ ಶುರುವಾಗಿದ್ದು, ಸೇಬು, ಚೆರ್ರಿ, ಆಲಿವ್ ಆಯಿಲ್, ಮಾರ್ಬಲ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳು, ಟರ್ಕಿ ಫ್ಯಾಷನ್ ಉತ್ಪನ್ನಗಳ ವಿರುದ್ಧ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಪ್ರಸಕ್ತ ವರ್ಷದಲ್ಲಿ ಟರ್ಕಿಯಿಂದ 1,60,000 ಟನ್ ಸೇಬು ಆಮದಾಗಿದೆ. 3 ತಿಂಗಳಿಗೆ 1,200 ರಿಂದ 1,500 ಕೋಟಿವರೆಗೂ ಟರ್ಕಿ ಸೇಬು ಖರೀದಿಸಲಾಗುತ್ತೆ.
ಹೀಗಾಗಿ ಟರ್ಕಿ ಸೇಬು ಬೇಡವೇ ಬೇಡ ಅಂತ ಮಹಾರಾಷ್ಟ್ರದ ಪುಣೆ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. ಅಲ್ಲದೆ ಭಾರತೀಯ ಸಿನಿಮಾ ನಿರ್ಮಾಪಕರು ಟರ್ಕಿಯಲ್ಲಿ ಸಿನಿಮಾ ಶೂಟಿಂಗ್ ನಡೆಸದೇ ಇರಲು ತೀರ್ಮಾನಿಸಿದ್ದಾರೆ. ನಮ್ಮ ದೇಶದಲ್ಲಿ ಬೆಳೆಯುವಂಥ ಹಣ್ಣನ್ನೇ ನಾವು ತಿನ್ನೋಣ. ಅವ್ರು ನಮ್ಮ ದೇಶಕ್ಕೆ ದ್ರೋಹ ಮಾಡಿದ್ಮೇಲೆ ಅವ್ರ ಹತ್ರ ನಾವು ಸಪೋರ್ಟ್ ಮಾಡೋಕ್ಕಾಗಲ್ಲ. ಅವ್ರ ವ್ಯಾಪಾರ ಅವ್ರ ಹತ್ರನೇ ಇರುತ್ತೆ. ಇನ್ನು ರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ಟರ್ಕಿಯ ಇನೋನು ವಿಶ್ವವಿದ್ಯಾಲಯದ ಜೊತೆಗಿನ ಒಪ್ಪಂದವನ್ನ ಅಮಾನತಿನಲ್ಲಿಡೋದಾಗಿ JNU ವಿಶ್ವವಿದ್ಯಾಲಯ ಟ್ವೀಟ್ ಮಾಡಿದೆ. ಇನ್ನು ಟರ್ಕಿಯಿಂದ ಭಾರತಕ್ಕೆ ಏನೆಲ್ಲ ವಸ್ತುಗಳು ಆಮದಾಗ್ತವೆ ಅಂತ ನೋಡಿದ್ರೆ, ಟರ್ಕಿಯಿಂದ ಭಾರತಕ್ಕೆ ಹೆಚ್ಚಾಗಿ ಆಪಲ್, ಮಾರ್ಬಲ್, ಚಿನ್ನ, ಸಿಮೆಂಟ್ ಸಪ್ಲೈ ಆಗ್ತಿದೆ. ಹಾಗೆ ಲೈಮ್, ಮಿನರಲ್ ಆಯಿಲ್, ಕಬ್ಬಿಣ, ಉಕ್ಕು ಹಾಗೆ ಕಚ್ಚಾ ತೈಲವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಟರ್ಕಿಯಿಂದ ಖರೀದಿಸಲಾಗ್ತಿದೆ. ಇದೀಗ ಇದೆಲ್ಲವೂ ಕುಂಠಿತ ಆಗಲಿದೆ. ಇನ್ನು ಟರ್ಕಿಗೆ ಹಲವು ವಸ್ತುಗಳನ್ನ ಭಾರತ ಪೂರೈಸುತ್ತೆ. ಭಾರತದಿಂದ ಟರ್ಕಿಗೆ ತಂಬಾಕು, ಟೀ, ಕಾಫಿ ಪುಡಿ ರಫ್ತಾಗುತ್ತೆ. ಹಾಗೆ ಕೆಮಿಕಲ್, ಪ್ಲಾಸ್ಟಿಕ್, ರಬ್ಬರ್, ಪೇಪರ್ ಮತ್ತು ಪಿಂಗಾಣಿ ವಸ್ತುಗಳನ್ನ ಪೂರೈಕೆ ಮಾಡಲಾಗ್ತಿದೆ. ಈ ವಸ್ತುಗಳ ಪೂರೈಕೆಯಲ್ಲೂ ವ್ಯತ್ಯಯವಾಗಲಿದೆ. ಸುಳ್ಳು ಸುದ್ದಿ ಹರಡುತ್ತಿದ್ದ ಚೀನಾ, ಟರ್ಕಿ ಸುದ್ದಿ ಖಾತೆಗಳು ಬ್ಯಾನ್. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಚೀನಾಗೂ ಪೆಟ್ಟು ಕೊಟ್ಟಿದೆ. ಸುಳ್ಳು ಸುದ್ದಿ ಹರಡುತ್ತಿದ್ದ ಚೀನಾ ಸುದ್ದಿ ಖಾತೆಗಳನ್ನ ಭಾರತದಲ್ಲಿ ನಿಷೇಧಿಸಲಾಗಿದೆ. ಗ್ಲೋಬಲ್ ಟೈಮ್ಸ್ ಎಕ್ಸ್ ಖಾತೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತು. ಸಿನ್ಹುವಾ ನ್ಯೂಸ್ ಖಾತೆ ಕೂಡ ಬ್ಲಾಕ್ ಆಗಿದೆ. ಅಲ್ಲದೆ ಪಾಕಿಸ್ತಾನಕ್ಕೆ ಬೆಂಬಲಿಸಿದ್ದ ಟರ್ಕಿ ಸರ್ಕಾರಕ್ಕೆ ಈ ಮೂಲಕ ಪಾಠ ಕಲಿಸಲಾಗಿದೆ. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಹರಡುತ್ತಿದ್ದ ಟರ್ಕಿ ಸರ್ಕಾರದ ಅಧಿಕೃತ ನ್ಯೂಸ್ ಚಾನೆಲ್ TRT ವರ್ಲ್ಡ್ ಎಕ್ಸ್ ಖಾತೆಯನ್ನು ಸರ್ಕಾರ ಬ್ಲಾಕ್ ಮಾಡಿದೆ. ಇದೀಗ ಗ್ಲೋಬಲ್ ಟೈಮ್ಸ್ ಮತ್ತು TRT ವರ್ಲ್ಡ್ ಎಕ್ಸ್ ಖಾತೆಗಿದ್ದ ನಿರ್ಬಂಧವನ್ನ ರಿಲೀಸ್ ಮಾಡಿದೆ. ಅರುಣಾಚಲ ಪ್ರದೇಶದ ಮೇಲೂ ಕಣ್ಣಿಟ್ಟ ಕುತಂತ್ರಿ ಚೀನಾಗೂ ಗುನ್ನ. ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಿಟ್ಟ ಚೀನಾಗೆ ಭಾರತ ಗುನ್ನ ಕೊಟ್ಟಿದೆ. ಚೀನಾದ ಕುತಂತ್ರಿ ಆಟಗಳನ್ನ ಭಾರತ ಬಯಲು ಮಾಡಿದೆ. ಅರುಣಾಚಲ ಪ್ರದೇಶದ ಸ್ಥಳಗಳ ಹೆಸರು ಬದಲಾಯಿಸಿಲ್ಲ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಅರುಣಾಚಲದ ಮೇಲೆ ಹಕ್ಕುಸ್ವಾಮ್ಯ ಸಾಧಿಸಲು ಯತ್ನಿಸಿದ್ರೆ ಚೀನಾಗೆ ಭಾರತ ತಕ್ಕ ಉತ್ತರವನ್ನ ನೀಡಲಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಶತ್ರು ದೇಶ ಪಾಕಿಸ್ತಾನಕ್ಕೆ ಸಹಾಯ ಮಾಡಿ ಪರಮ ಪಾಪದ ಕೆಲಸ ಮಾಡಿರುವಂತಹ ಚೀನಾ ಹಾಗೂ ಟರ್ಕಿ ದೇಶಗಳು ಈಗ ಬೆಲೆ ತೆರಬೇಕಾಗಿ ಬಂದಿದೆ. ಈ ದೇಶಗಳ ಉತ್ಪನ್ನಗಳಿಗೆ ಭಾರತ ಸರ್ಕಾರ ಬಾಯ್ಕಾಟ್ ಮಾಡದೇ ಇದ್ರೂ ಇಲ್ಲಿಯ ಜನರು, ಭಾರತೀಯರು ಚೀನಾ ಹಾಗೂ ಟರ್ಕಿ ದೇಶಗಳ ಉತ್ಪನ್ನಗಳಿಗೆ ಬಾಯ್ಕಾಟ್ ಅಭಿಯಾನ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಕಾಶ್ಮೀರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH